ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಎಲ್ಲಿ ನಿರ್ಮಾಣವಾಗಿದೆ? ಆನ್ಸರ್ ಆಪ್ಷನ್ ಬಿ, ವಿಶಾಖಪಟ್ಟಣದಲ್ಲಿ ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ನಿರ್ಮಾಣವಾಗಿದೆ. ಆನ್ಸರ್ ಆಪ್ಷನ್ ಬಿ, ವಿಶಾಖಪಟ್ಟಣ. ನೆಕ್ಸ್ಟ್ ಕ್ವಶನ್. 2021ರಲ್ಲಿ ಭಗವಾನ್ ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? ಆನ್ಸರ್ ಆಪ್ಷನ್ ಡಿ, ಡಾಕ್ಟರ್ ವೀರೇಂದ್ರ ಹೆಗಡೆ. ಇವರು 2021ರಲ್ಲಿ ಭಗವಾನ್ ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪಡೀತಾರೆ. ಆನ್ಸರ್ ಆಪ್ಷನ್ ಡಿ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಭಾರತದ ಏಕೈಕ ಬಾಲಕಿಯರ ಸೈನಿಕ ವಸತಿ ಶಾಲೆಯನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ? ಆನ್ಸರ್ ಆಪ್ಷನ್ ಸಿ, ಬೆಂಗಳೂರು. ಬೆಂಗಳೂರಿನಲ್ಲಿ ಭಾರತದ ಏಕೈಕ ಬಾಲಕಿಯರ ಸೈನಿಕ ವಸತಿ ಶಾಲೆಯನ್ನು ಪ್ರಾರಂಭ ಮಾಡಲಾಗಿದೆ. ಆನ್ಸರ್ ಆಪ್ಷನ್ ಸಿ, ಬೆಂಗಳೂರು. ನೆಕ್ಸ್ಟ್. ಭಾರತದ ನ್ಯಾಯ ವರದಿಯಲ್ಲಿ ಕರ್ನಾಟಕ ರಾಜ್ಯದ ಸ್ಥಾನ ಎಷ್ಟು? ಆನ್ಸರ್ ಆಪ್ಷನ್ ಎ, 14ನೇ ಸ್ಥಾನ. ಭಾರತದ ನ್ಯಾಯ ವರದಿಯಲ್ಲಿ ಕರ್ನಾಟಕವು 14ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್. ರಾಜ್ಯದ ಮಹಾನಗರಗಳಲ್ಲಿ ಒಳಚರಂಡಿ ಸ್ವಚ್ಛಗೊಳಿಸಲು ಎಲ್ಲಿ ಮೊದಲ ಬಾರಿಗೆ ರೋಬೋಟ್ ಅನ್ನು ಬಳಸಲಾಗಿದೆ? ಆನ್ಸರ್ ಆಪ್ಷನ್ ಬಿ, ಮೈಸೂರಿನಲ್ಲಿ. ರಾಜ್ಯದ ಮಹಾನಗರಗಳಲ್ಲಿ ಒಳಚರಂಡಿಯನ್ನು ಸ್ವಚ್ಛಗೊಳಿಸಲು ಮೈಸೂರಿನಲ್ಲಿ ಮೊದಲ ಬಾರಿಗೆ ರೋಬೋಟ್ ಅನ್ನು ಬಳಸಲಾಗಿದೆ. ಆನ್ಸರ್ ಆಪ್ಷನ್ ಬಿ, ಮೈಸೂರು. ನೆಕ್ಸ್ಟ್. ನೀತಿ ಆಯೋಗವು ಪ್ರಕಟಿಸಿದ ಭಾರತದ ನಾವೀನ್ಯತಾ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು? ಆನ್ಸರ್ ಆಪ್ಷನ್ ಎ, ಕರ್ನಾಟಕ ರಾಜ್ಯ. ನೀತಿ ಆಯೋಗವು ಪ್ರಕಟಿಸಿದ ಭಾರತದ ನಾವೀನ್ಯತೆ ಸೂಚ್ಯಂಕದಲ್ಲಿ ಕರ್ನಾಟಕ ರಾಜ್ಯವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಆನ್ಸರ್ ಆಪ್ಷನ್ ಎ, ಕರ್ನಾಟಕ ರಾಜ್ಯ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಕೇಂದ್ರ ಸರ್ಕಾರ ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಆನ್ಸರ್ ಆಪ್ಷನ್ ಸಿ, ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರ ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಆನ್ಸರ್ ಆಪ್ಷನ್ ಸಿ, ಜಮ್ಮು ಕಾಶ್ಮೀರ್. ಭಾರತದ ಅತಿ ಉದ್ದವಾದ ಸರಕು ಸಾಗಣೆ ರೈಲು ಗಾಡಿಯ ಹೆಸರು ಏನು? ಆನ್ಸರ್ ಆಪ್ಷನ್ ಎ, ವಾಸುಕಿ. ಇದು ಭಾರತದ ಅತಿ ಉದ್ದವಾದ ಸರಕು ಸಾಗಣೆ ರೈಲು ಗಾಡಿಯ ಹೆಸರು ಆಗಿದೆ. ಆನ್ಸರ್ ಆಪ್ಷನ್ ಎ, ವಾಸುಕಿ. ನೆಕ್ಸ್ಟ್. ಭಾರತದ ಮೊದಲ ಕಾರ್ಮಿಕ ಚಳುವಳಿಯ ಮ್ಯೂಸಿಯಂ ಎಲ್ಲಿ ಸ್ಥಾಪಿಸಲಾಯಿತು? ಆನ್ಸರ್ ಆಪ್ಷನ್ ಬಿ, ಕೇರಳದಲ್ಲಿ ಭಾರತದ ಮೊದಲ ಕಾರ್ಮಿಕ ಚಳುವಳಿಯ ಮ್ಯೂಸಿಯಂ ಅನ್ನು ಸ್ಥಾಪಿಸಲಾಯಿತು. ಭಾರತದ ಯಾವ ದೂರಸಂಪರ್ಕ ಕಂಪನಿಯು ದೇಶದಲ್ಲಿ ಮೊದಲ ಬಾರಿಗೆ ಹೈದರಾಬಾದ್ನಲ್ಲಿ 5G ತಂತ್ರಜ್ಞಾನವನ್ನು ಪ್ರಯೋಗಿಸಿತು? ಆನ್ಸರ್ ಆಪ್ಷನ್ ಎ, ಭಾರತೀಯ ಏರ್ಟೆಲ್. ಬೆಳೆಗೆ ಪ್ರಸಿದ್ಧಿ ಪಡೆದಿರುವ ಕಾಶ್ಮೀರದ ಇತ್ತೀಚೆಗೆ GI ಟ್ಯಾಗ್ ಅಥವಾ ಭೌಗೋಳಿಕ ಗುರುತು ಮಾನ್ಯತೆ ದೊರೆಯಿತು. ಆನ್ಸರ್ ಆಪ್ಷನ್ ಸಿ, ಗುಚ್ಚಿ ಅಣಬೆ. ನೆಕ್ಸ್ಟ್. ದೇಶದ ಅತ್ಯಂತ ಕಿರಿಯ ಮಹಿಳಾ ಪೈಲಟ್ ಆಗಿ ನೇಮಕವಾಗಿದ್ದವರು ಯಾರು? ಆನ್ಸರ್ ಆಪ್ಷನ್ ಡಿ, ಆಯೇಷಾ ಅಜೀಜ್. ಇವರು ದೇಶದ ಅತ್ಯಂತ ಕಿರಿಯ ಮಹಿಳಾ ಪೈಲಟ್ ಆಗಿ ನೇಮಕವಾಗಿದ್ದರು. ನೆಕ್ಸ್ಟ್. ದೇಶದ ಮೊದಲ ವಾಣಿಜ್ಯ ಕೋರ್ಟ್ ಎಲ್ಲಿ ಪ್ರಾರಂಭಿಸಲಾಯಿತು? ಆನ್ಸರ್ ಆಪ್ಷನ್ ಎ, ಬೆಂಗಳೂರಿನಲ್ಲಿ ದೇಶದ ಮೊದಲ ವಾಣಿಜ್ಯ ಕೋರ್ಟನ್ನು ಪ್ರಾರಂಭಿಸಲಾಯಿತು. ನೆಕ್ಸ್ಟ್. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2020ರ ಪ್ರಶಸ್ತಿ ವಿಜೇತ ಯಾರು? ಆನ್ಸರ್ ಆಪ್ಷನ್ ಬಿ, ಮಾನಸ ವಾರಣಾಸಿ. ಇವರು ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2020ರ ಪ್ರಶಸ್ತಿ ವಿಜೇತರು. ಆನ್ಸರ್ ಆಪ್ಷನ್ ಬಿ, ಮಾನಸ ವಾರಣಾಸಿ. ನೆಕ್ಸ್ಟ್. 2021-22ರ ಕೇಂದ್ರ ಬಜೆಟ್ ಪ್ರಕಾರ ಹಣಕಾಸಿನ ಕೊರತೆ 2020-21ನೇ ಸಾಲಿನ GDP ಎಷ್ಟು? ಆನ್ಸರ್ ಆಪ್ಷನ್ ಡಿ, 95% GDP. ನೆಕ್ಸ್ಟ್. ಇತ್ತೀಚೆಗೆ ಮೊದಲ ಮಾನವ ಹಾಲು ಬ್ಯಾಂಕ್ ತೆರೆದ ರಾಜ್ಯ ಯಾವುದು? ಆನ್ಸರ್ ಆಪ್ಷನ್ ಡಿ, ಕೇರಳ ರಾಜ್ಯ. ಇದು ಇತ್ತೀಚೆಗೆ ಮೊದಲ ಬಾರಿಗೆ ಮಾನವ ಹಾಲು ಬ್ಯಾಂಕ್ ತೆರೆದ ರಾಜ್ಯವಾಗಿದೆ. ಆನ್ಸರ್ ಆಪ್ಷನ್ ಡಿ, ಕೇರಳ ರಾಜ್ಯ. ನೆಕ್ಸ್ಟ್. ಭಾರತದ ಮೊದಲ ಅಂಪ್ಯೂಟಿ ಕ್ಲಿನಿಕ್ ಎಲ್ಲಿ ಪ್ರಾರಂಭಿಸಲಾಯಿತು? ಆನ್ಸರ್ ಆಪ್ಷನ್ ಎ, ಚಂಡೀಗಢದಲ್ಲಿ ಭಾರತದ ಮೊದಲ ಅಂಪ್ಯೂಟಿ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಯಿತು. ಆನ್ಸರ್ ಆಪ್ಷನ್ ಎ, ಚಂಡೀಗಢ. ನೆಕ್ಸ್ಟ್. ಭಾರತದ ಮೊದಲ ತೇವಭೂಮಿ ಸಂರಕ್ಷಣೆ ಮತ್ತು ನಿರ್ವಹಣೆ ಕೇಂದ್ರ ಎಲ್ಲಿ ಪ್ರಾರಂಭವಾಗಲಿದೆ? ಆನ್ಸರ್ ಆಪ್ಷನ್ ಡಿ, ಚೆನ್ನೈನಲ್ಲಿ ಭಾರತದ ಮೊದಲ ತೇವಭೂಮಿ ಸಂರಕ್ಷಣೆ ಮತ್ತು ನಿರ್ವಹಣೆ ಕೇಂದ್ರ ಪ್ರಾರಂಭವಾಗಲಿದೆ. ಆನ್ಸರ್ ಆಪ್ಷನ್ ಡಿ, ಚೆನ್ನೈ. ನೆಕ್ಸ್ಟ್. ಇತ್ತೀಚೆಗೆ ಪರಮಾಣು ಸಾಮರ್ಥ್ಯದ ಅಥವಾ ಸರ್ಫೇಸ್ ಟು ಸರ್ಫೇಸ್ ಭೂಮಿಯಿಂದ ಭೂಮಿಗೆ ಹಾರುವ ಯಾವ ಕ್ಷಿಪಣಿಯನ್ನು ಪಾಕಿಸ್ತಾನ ಪರೀಕ್ಷಿಸಿತು? ಆನ್ಸರ್ ಆಪ್ಷನ್ ಬಿ, ಘಜ್ನವಿ ಕ್ಷಿಪಣಿಯನ್ನು ಇತ್ತೀಚೆಗೆ ಪರಮಾಣು ಸಾಮರ್ಥ್ಯದ ಸರ್ಫೇಸ್ ಟು ಸರ್ಫೇಸ್ ಭೂಮಿಯಿಂದ ಭೂಮಿಗೆ ಹಾರುವ ಕ್ಷಿಪಣಿಯನ್ನು ಪಾಕಿಸ್ತಾನವು ಪರೀಕ್ಷಿಸಿದೆ. ಆನ್ಸರ್ ಆಪ್ಷನ್ ಬಿ, ಘಜ್ನವಿ ಕ್ಷಿಪಣಿ. ನೆಕ್ಸ್ಟ್. ಇತ್ತೀಚೆಗೆ ಯಾವ ನ್ಯೂಕ್ಲಿಯರ್ ಕ್ಷಿಪಣಿಯನ್ನು ಪಾಕಿಸ್ತಾನ ಪರೀಕ್ಷಿಸಿತು? ಆನ್ಸರ್ ಆಪ್ಷನ್ ಎ, ಶಾಹೀನ್ 1A. ಈ ನ್ಯೂಕ್ಲಿಯರ್ ಕ್ಷಿಪಣಿಯನ್ನು ಪಾಕಿಸ್ತಾನವು ಪರೀಕ್ಷಿಸಿತು. ಆನ್ಸರ್ ಆಪ್ಷನ್ ಎ, ಶಾಹೀನ್ 1A ನ್ಯೂಕ್ಲಿಯರ್ ಕ್ಷಿಪಣಿ.
ನೆಕ್ಸ್ಟ್, ಇತ್ತೀಚೆಗೆ ಭಾರತ ಮತ್ತು ಅಫ್ಘಾನಿಸ್ತಾನ ಯಾವ ಅಣೆಕಟ್ಟನ್ನು ನಿರ್ಮಿಸುವ ಒಪ್ಪಂದವನ್ನು ಮಾಡಿಕೊಂಡಿದೆ? ಆನ್ಸರ್ ಆಪ್ಷನ್ ಎ, ಸಾಹೋತ್ ಅಣೆಕಟ್ಟನ್ನು ನಿರ್ಮಿಸುವ ಒಪ್ಪಂದವನ್ನು ಭಾರತ ಮತ್ತು ಅಫ್ಘಾನಿಸ್ತಾನ ಮಾಡಿಕೊಂಡಿದೆ. ಆನ್ಸರ್ ಆಪ್ಷನ್ ಎ, ಸಾಹೋತ್ ಅಣೆಕಟ್ಟು. ನೆಕ್ಸ್ಟ್, ರಾಷ್ಟ್ರೀಯ ಸಂಸ್ಕೃತ ಮಹೋತ್ಸವದ 11ನೇ ಆವೃತ್ತಿ ನಡೆದ ಸ್ಥಳ ಯಾವುದು? ಆನ್ಸರ್ ಆಪ್ಷನ್ ಎ, ಪಶ್ಚಿಮ ಬಂಗಾಳ. ರಾಷ್ಟ್ರೀಯ ಮಾಹಿತಿ ಕೇಂದ್ರ NIC ಯಾವ ಆ್ಯಪನ್ನು ಬಿಡುಗಡೆ ಮಾಡಿದೆ? ಆನ್ಸರ್ ಆಪ್ಷನ್ ಎ, ಸಂದೇಶ್ ಆ್ಯಪನ್ನು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಬಿಡುಗಡೆ ಮಾಡಿದೆ. ನೆಕ್ಸ್ಟ್, ಯಾವ ರಾಜ್ಯವು ಅಂತಾರಾಷ್ಟ್ರೀಯ ಸರಸ್ವತಿ ಉತ್ಸವವನ್ನು ಆಚರಿಸಿತು? ಆನ್ಸರ್ ಆಪ್ಷನ್ ಡಿ, ಹರಿಯಾಣ ರಾಜ್ಯವು ಅಂತಾರಾಷ್ಟ್ರೀಯ ಸರಸ್ವತಿ ಉತ್ಸವವನ್ನು ಆಚರಿಸಿತು. ಆನ್ಸರ್ ಆಪ್ಷನ್ ಡಿ, ಹರಿಯಾಣ ರಾಜ್ಯ. ನೆಕ್ಸ್ಟ್, ಯಾವ ಯುದ್ಧ ಟ್ಯಾಂಕನ್ನು ಪ್ರಧಾನಿ ಭಾರತೀಯ ಸೇನೆಗೆ ಹಸ್ತಾಂತರಿಸಿದರು? ಆನ್ಸರ್ ಆಪ್ಷನ್ ಸಿ, ಅರ್ಜುನ್ ಮಾರ್ಕ್ 1A ಯುದ್ಧ ಟ್ಯಾಂಕನ್ನು ಪ್ರಧಾನಿ ಭಾರತೀಯ ಸೇನೆಗೆ ಹಸ್ತಾಂತರಿಸಿದರು. ಆನ್ಸರ್ ಆಪ್ಷನ್ ಸಿ, ಅರ್ಜುನ್ ಮಾರ್ಕ್ 1A. ನೆಕ್ಸ್ಟ್, ಇತ್ತೀಚೆಗೆ ಯಾವ ಕಂಪನಿ ಗುಜರಾತ್ ಜಗತ್ತಿನ ಅತಿ ದೊಡ್ಡ ಮೃಗಾಲಯವನ್ನು ಆರಂಭಿಸಲು ಯೋಜಿಸುತ್ತದೆ? ಆನ್ಸರ್ ಆಪ್ಷನ್ ಎ, ರಿಲಯನ್ಸ್ ಕಂಪನಿಯು ಇತ್ತೀಚೆಗೆ ಗುಜರಾತ್ ರಾಜ್ಯದಲ್ಲಿ ಜಗತ್ತಿನ ಅತಿ ದೊಡ್ಡ ಮೃಗಾಲಯವನ್ನು ಆರಂಭಿಸಲು ಯೋಜಿಸಿದೆ. ನೆಕ್ಸ್ಟ್, ಭಾರತದ ಮೊದಲ ಪರಾಗಸ್ಪರ್ಶಕ ಉದ್ಯಾನವನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಆನ್ಸರ್ ಆಪ್ಷನ್ ಎ, ಉತ್ತರಾಖಂಡ ರಾಜ್ಯದಲ್ಲಿ ಭಾರತದ ಮೊದಲ ಪರಾಗಸ್ಪರ್ಶಕ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್, ಯಾವ ಹಣಕಾಸು ಸಂಸ್ಥೆ ಡಿಜಿಟಲ್ ಪಾವತಿ ಸೂಚ್ಯಂಕ DPI ಅನ್ನು ಪ್ರಾರಂಭಿಸಿದೆ? ಆನ್ಸರ್ ಆಪ್ಷನ್ ಬಿ, RBI ಬ್ಯಾಂಕ್ ಡಿಜಿಟಲ್ ಪಾವತಿ ಸೂಚ್ಯಂಕ ಅಥವಾ DPI ಅನ್ನು ಪ್ರಾರಂಭಿಸಿದೆ. ಆನ್ಸರ್ ಆಪ್ಷನ್ ಬಿ, RBI ಬ್ಯಾಂಕ್. ಬ್ರಿಕ್ಸ್ ಬ್ಯಾಂಕ್ ಅಥವಾ ಹೊಸ ಅಭಿವೃದ್ಧಿ ಬ್ಯಾಂಕ್ ಒಪ್ಪಂದದಲ್ಲಿ ಯಾವ ದೇಶವು ಡಿಫಾಲ್ಟ್ ಆಗಿದೆ? ಆನ್ಸರ್ ಆಪ್ಷನ್ ಎ, ಬ್ರೆಜಿಲ್. ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿಗಾಗಿ ನೀಲಿ ಆರ್ಥಿಕತೆಯ ಮೇಲಿನ ಕಾರ್ಯಪಡೆಯನ್ನು ಯಾವ ದೇಶದ ಸಹಯೋಗದೊಂದಿಗೆ ರಚಿಸಲಾಗಿದೆ? ಆನ್ಸರ್ ಆಪ್ಷನ್ ಡಿ, ನಾರ್ವೆ ದೇಶದ ಸಹಯೋಗದಿಂದ ಸುಸ್ಥಿರ ಅಭಿವೃದ್ಧಿಗಾಗಿ ನೀಲಿ ಆರ್ಥಿಕತೆಯ ಮೇಲಿನ ಕಾರ್ಯಪಡೆಯನ್ನು ರಚಿಸಲಾಗಿದೆ. ಆನ್ಸರ್ ಆಪ್ಷನ್ ಡಿ, ನಾರ್ವೆ ದೇಶ. ನೆಕ್ಸ್ಟ್, ಆಹಾರ ಭದ್ರತೆಗಾಗಿ ಸಾರ್ವಜನಿಕ ಸ್ಟಾಕ್ ಹೋಲ್ಡಿಂಗ್ಗೆ ಪರಿಹಾರ ಕಂಡುಕೊಳ್ಳಲು WTO ಸದಸ್ಯರನ್ನು ಯಾವ ದೇಶ ಕೇಳಿದೆ? ಆನ್ಸರ್ ಆಪ್ಷನ್ ಡಿ, ಭಾರತ ದೇಶ. ಮಾರ್ಸೆಲೋ ರೆಬಿಲೋ ಡಿಸೂಜಾ ಅವರು ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ? ಆನ್ಸರ್ ಆಪ್ಷನ್ ಎ, ಪೋರ್ಚುಗಲ್ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಸಿಡ್ನಿ ಮೂಲದ ಲೋವಿ ಸಂಸ್ಥೆ ನೀಡುವ ಕೋವಿಡ್-19 ಹರಿತ ಪ್ರತಿಕ್ರಿಯೆಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಭಾರತದ ಸ್ಥಾನವು 86ನೇ ಸ್ಥಾನ. ನೆಕ್ಸ್ಟ್, ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ಪರಿಸರ ಸಹಭಾಗಿತ್ವವನ್ನು ಹೊಂದಿದೆ? ಆನ್ಸರ್ ಆಪ್ಷನ್ ಡಿ, ಫ್ರಾನ್ಸ್ ದೇಶದೊಂದಿಗೆ ಭಾರತವು ಪರಿಸರ ಸಹಭಾಗಿತ್ವವನ್ನು ಹೊಂದಿದೆ. ಆನ್ಸರ್ ಆಪ್ಷನ್ ಡಿ, ಫ್ರಾನ್ಸ್ ದೇಶ. ನೆಕ್ಸ್ಟ್, ಇತ್ತೀಚೆಗೆ ಗರ್ಭಪಾತವನ್ನು ಕಾನೂನುಬದ್ಧಗೊಳಿಸಿದ ರಾಷ್ಟ್ರ ಯಾವುದು? ಆನ್ಸರ್ ಆಪ್ಷನ್ ಎ, ಅರ್ಜೆಂಟೀನಾ. ಇದು ಗರ್ಭಪಾತವನ್ನು ಕಾನೂನುಬದ್ಧಗೊಳಿಸಿದ ರಾಷ್ಟ್ರವಾಗಿದೆ. ನೆಕ್ಸ್ಟ್, ಯಾರ ಅಧ್ಯಕ್ಷತೆಯಲ್ಲಿ ಲಡಾಖ್ನ ಭೂಮಿ, ಸಂಸ್ಕೃತ ಮತ್ತು ಭಾಷೆ ಸಂರಕ್ಷಣೆಗೆ ಸಮಿತಿ ರಚಿಸಲಾಯಿತು? ಕಿಶನ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಲಡಾಖ್ನ ಭೂಮಿ, ಸಂಸ್ಕೃತ ಮತ್ತು ಭಾಷೆ ಸಂರಕ್ಷಣೆಗೆ ಸಮಿತಿ ರಚಿಸಲಾಯಿತು. ಆನ್ಸರ್ ಆಪ್ಷನ್ ಡಿ, ಕಿಶನ್ ರೆಡ್ಡಿ. ನೆಕ್ಸ್ಟ್, ಏಷ್ಯಾದ ಮೊದಲ ಸೌರಶಕ್ತಿ ಶಕ್ತಿಗೊಂಡ ಜವಳಿ ಗಿರಣಿಯು ಯಾವ ರಾಜ್ಯದಲ್ಲಿ ಬರಲಿದೆ? ಆನ್ಸರ್ ಆಪ್ಷನ್ ಎ, ಮಹಾರಾಷ್ಟ್ರದಲ್ಲಿ ಏಷ್ಯಾದ ಮೊದಲ ಸೌರಶಕ್ತಿ ಮತ್ತು ಶಕ್ತಿಗೊಂಡ ಜವಳಿ ಗಿರಣಿಯು ರಾಜ್ಯದಲ್ಲಿ ಬರಲಿದೆ. ಆನ್ಸರ್ ಆಪ್ಷನ್ ಎ, ಮಹಾರಾಷ್ಟ್ರ ರಾಜ್ಯ. ನೆಕ್ಸ್ಟ್, ಯಾವ ರಾಜ್ಯವು ಕರಾವಳಿ ಭದ್ರತಾ ಪೊಲೀಸರು ಮೀನುಗಾರರಿಗಾಗಿ ಕಡಲು ಆ್ಯಪ್ ಬಿಡುಗಡೆ ಮಾಡಿದ್ದಾರೆ? ಆನ್ಸರ್ ಆಪ್ಷನ್ ಸಿ, ಕರ್ನಾಟಕ ರಾಜ್ಯವು ಮೀನುಗಾರರಿಗಾಗಿ ಕಡಲು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್, ಯಾವ ದೇಶ ಬಾಹ್ಯಾಕಾಶ ಉಪಗ್ರಹ ಆರ್ಟಿಕಾ M ಅನ್ನು ಉಡಾವಣೆ ಮಾಡಿದೆ? ಆನ್ಸರ್ ಆಪ್ಷನ್ ಬಿ, ರಷ್ಯಾ ದೇಶ. ಇದು ಬಾಹ್ಯಾಕಾಶ ಉಪಗ್ರಹ ಆರ್ಟಿಕಾ M ಅನ್ನು ಉಡಾವಣೆ ಮಾಡಿದೆ. ಆನ್ಸರ್ ಆಪ್ಷನ್ ಬಿ, ರಷ್ಯಾ ದೇಶ. ನಾಸಾ ಪ್ರಮಾಣೀಕರಿಸಿದ ವಾಣಿಜ್ಯ ಮಾನವ ಬಾಹ್ಯಾಕಾಶ ನೌಕೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ಆನ್ಸರ್ ಆಪ್ಷನ್ ಎ, ಸ್ಪೇಸ್ ಎಕ್ಸ್ ಸಂಸ್ಥೆ. ನೆಕ್ಸ್ಟ್, ಇತ್ತೀಚೆಗೆ ಜಾಗತಿಕ ಶಕ್ತಿ ಪರಿಸರ ನಾಯಕತ್ವ ಪ್ರಶಸ್ತಿಯನ್ನು ಪಡೆದವರು ಯಾರು? ಆನ್ಸರ್ ಆಪ್ಷನ್ ಡಿ, ನರೇಂದ್ರ ಮೋದಿಯವರು ಇತ್ತೀಚೆಗೆ ಜಾಗತಿಕ ಶಕ್ತಿ ಪರಿಸರದ ನಾಯಕತ್ವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆನ್ಸರ್ ಆಪ್ಷನ್ ಡಿ, ನರೇಂದ್ರ ಮೋದಿಯವರು. ಇತ್ತೀಚೆಗೆ ಹೀರೋ ಇಂಡಿಯನ್ ವುಮೆನ್ಸ್ ಲೀಗ್ 2020-21ರಲ್ಲಿ ಯಾರು ಆತಿಥ್ಯ ವಹಿಸಿದರು?
ಆನ್ಸರ್ ಆಪ್ಷನ್ ಎ ಒಡಿಶಾ ರಾಜ್ಯ. ಇದು ಇತ್ತೀಚೆಗೆ ಹೀರೋ ಇಂಡಿಯನ್ ವುಮೆನ್ಸ್ ಲೀಗ್ 2020-21ರಲ್ಲಿ ಆತಿಥ್ಯ ವಹಿಸಿರುವ ರಾಜ್ಯವಾಗಿದೆ. ಆನ್ಸರ್ ಆಪ್ಷನ್ ಎ ಒಡಿಶಾ ರಾಜ್ಯ. ಸರಸ್ ಆಜೀವಿಕ ಮೇಳ 2021 ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಆನ್ಸರ್ ಆಪ್ಷನ್ ಬಿ ನೋಯ್ಡಾ ನಗರದಲ್ಲಿ ಸರಸ್ ಆಜೀವಿಕ ಮೇಳ 2021 ಆಯೋಜಿಸಲಾಗಿದೆ. ಆನ್ಸರ್ ಆಪ್ಷನ್ ಬಿ ನೋಯ್ಡಾ. ನೆಕ್ಸ್ಟ್, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಆಟಿಕೆ ಉತ್ಪಾದನಾ ಕ್ಲಸ್ಟರ್ಗೆ ಅಡಿಪಾಯ ಹಾಕಲಾಗಿದೆ? ಆನ್ಸರ್ ಆಪ್ಷನ್ ಡಿ ಕೊಪ್ಪಳ. ಈ ಶಾಸನ ವ್ಯವಸ್ಥೆಯನ್ನು ಬಳಸುತ್ತಿರುವ ದೇಶದ ಮೊದಲ ರಾಜ್ಯ ಯಾವುದು? ಆನ್ಸರ್ ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಇದು ಈ ಶಾಸನ ವ್ಯವಸ್ಥೆಯನ್ನು ಬಳಸುತ್ತಿರುವ ದೇಶದ ಮೊದಲ ರಾಜ್ಯವಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ 2ನೇ ಖೇಲೋ ಇಂಡಿಯಾ ರಾಷ್ಟ್ರೀಯ ಚಳಿಗಾಲದ ಕ್ರೀಡಾಕೂಟವನ್ನು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ? ಆನ್ಸರ್ ಆಪ್ಷನ್ ಎ ಗುಲ್ಬರ್ಗಾ. ನೆಕ್ಸ್ಟ್, ಉತ್ತರ ಪ್ರದೇಶ ಸರ್ಕಾರ ಭಾರತಿ ಪ್ರಶಸ್ತಿಯನ್ನು ಯಾವ ಹಿರಿಯ ಸಾಹಿತಿಗಳಿಗೆ ಘೋಷಿಸಿದೆ? ಆನ್ಸರ್ ಆಪ್ಷನ್ ಎ ಡಾಕ್ಟರ್ ಸೂರ್ಯಬಾಲ ಇವರಿಗೆ ಉತ್ತರ ಪ್ರದೇಶ ಸರ್ಕಾರ ಭಾರತಿ ಪ್ರಶಸ್ತಿಯನ್ನು ಘೋಷಿಸಿದೆ. ನೆಕ್ಸ್ಟ್, ರಾಷ್ಟ್ರೀಯ ನಗರ ಡಿಜಿಟಲ್ ಮಿಷನ್ ಅನ್ನು ಪ್ರಾರಂಭಿಸಿದವರು ಯಾರು? ಆನ್ಸರ್ ಆಪ್ಷನ್ ಎ ಹರ್ದೀಪ್ ಸಿಂಗ್ ಪುರಿ ಇವರು ರಾಷ್ಟ್ರೀಯ ನಗರ ಡಿಜಿಟಲ್ ಮಿಷನ್ ಅನ್ನು ಪ್ರಾರಂಭಿಸಿದವರು. ಭಾರತವು ಯಾವ ದೇಶದೊಂದಿಗೆ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆನ್ಸರ್ ಆಪ್ಷನ್ ಡಿ ಪಾಕಿಸ್ತಾನ ದೇಶದೊಂದಿಗೆ ಭಾರತವು ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆನ್ಸರ್ ಆಪ್ಷನ್ ಡಿ ಪಾಕಿಸ್ತಾನ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನು ವಿಧಿಸಲಾಗಿತ್ತು? ಆನ್ಸರ್ ಆಪ್ಷನ್ ಸಿ ಪದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನು ವಿಧಿಸಲಾಗಿತ್ತು. ನೆಕ್ಸ್ಟ್ ಕ್ವಶನ್, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಎಎಐ ಗ್ರಾಹಕರ ತೃಪ್ತಿ ಸಮೀಕ್ಷೆಯಲ್ಲಿ ಯಾವ ವಿಮಾನ ನಿಲ್ದಾಣ ಅಗ್ರಸ್ಥಾನದಲ್ಲಿದೆ? ಆನ್ಸರ್ ಆಪ್ಷನ್ ಎ ಉದಯ್ಪುರ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಗ್ರಾಹಕರ ತೃಪ್ತಿ ಸಮೀಕ್ಷೆಯಲ್ಲಿ ಉದಯ್ಪುರ ವಿಮಾನ ನಿಲ್ದಾಣ ಅಗ್ರಸ್ಥಾನದಲ್ಲಿದೆ. ಆನ್ಸರ್ ಆಪ್ಷನ್ ಎ ಉದಯ್ಪುರ. ನೆಕ್ಸ್ಟ್, ಇತ್ತೀಚೆಗೆ ನರೇಂದ್ರ ಮೋದಿ ಕ್ರೀಡಾಂಗಣ ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? ಆನ್ಸರ್ ಆಪ್ಷನ್ ಡಿ ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಕ್ರೀಡಾಂಗಣವನ್ನು ಉದ್ಘಾಟಿಸಲಾಯಿತು. ಇತ್ತೀಚೆಗೆ ಕಲಸಮಕ್ ಅಕ್ಕಿ ಉತ್ಸವ ಯಾವ ರಾಜ್ಯದಲ್ಲಿ ಆರಂಭಿಸಲಾಯಿತು? ಆನ್ಸರ್ ಆಪ್ಷನ್ ಡಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಲಸಮಕ್ ಅಕ್ಕಿ ಉತ್ಸವವನ್ನು ಆಚರಿಸಲಾಯಿತು. ಆನ್ಸರ್ ಆಪ್ಷನ್ ಡಿ ಉತ್ತರ ಪ್ರದೇಶ. ನೆಕ್ಸ್ಟ್, ವೃದ್ಧರಿಗೆ ಪೌಷ್ಟಿಕಾಂಶ ಬೆಂಬಲ ನೀಡುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು? ಆನ್ಸರ್ ಆಪ್ಷನ್ ಬಿ ಪೋಷಣ್ ಅಭಿಯಾನ. ಇದು ವೃದ್ಧರಿಗೆ ಪೌಷ್ಟಿಕಾಂಶ ಬೆಂಬಲ ನೀಡುವ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಆನ್ಸರ್ ಆಪ್ಷನ್ ಬಿ ಪೋಷಣ್ ಅಭಿಯಾನ. ನೆಕ್ಸ್ಟ್, ಭಾರತದ ಮೊದಲ ಸರ್ಕಾರಿ ರನ್ ಅನಿಮಲ್ ಆಂಬ್ಯುಲೆನ್ಸ್ ನೆಟ್ವರ್ಕ್ ಅನ್ನು ಸ್ಥಾಪಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಆನ್ಸರ್ ಆಪ್ಷನ್ ಎ ಆಂಧ್ರ ಪ್ರದೇಶ ರಾಜ್ಯ. ನೆಕ್ಸ್ಟ್, ಆಹಾರ ವ್ಯಭಿಚಾರಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಕಾನೂನನ್ನು ಯಾವ ರಾಜ್ಯ ಅನುಮೋದಿಸಿದೆ? ಆನ್ಸರ್ ಆಪ್ಷನ್ ಸಿ ಮಧ್ಯಪ್ರದೇಶ ರಾಜ್ಯವು ಆಹಾರ ವ್ಯಭಿಚಾರಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಕಾನೂನನ್ನು ಮಧ್ಯಪ್ರದೇಶ ರಾಜ್ಯವು ಅನುಮೋದಿಸಿದೆ. ಆನ್ಸರ್ ಆಪ್ಷನ್ ಸಿ ಮಧ್ಯಪ್ರದೇಶ. ನೆಕ್ಸ್ಟ್, 2021 ಪ್ಯಾರಾ ಒಲಿಂಪಿಕ್ಸ್ ಕ್ರೀಡೆಯಿಂದ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟ ಮೊದಲ ಕ್ರೀಡಾಪಟು ಯಾರು? ಆನ್ಸರ್ ಆಪ್ಷನ್ ಬಿ ಪ್ರಮೋದ್ ಭಗತ್. ಇವರು 2021 ಪ್ಯಾರಾ ಒಲಿಂಪಿಕ್ಸ್ ಕ್ರೀಡೆಯಿಂದ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟ ಮೊದಲ ಕ್ರೀಡಾಪಟು ಪ್ರಮೋದ್ ಭಗತ್ ಅವರು. ನೆಕ್ಸ್ಟ್, 2021 US ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾಗಿದ್ದವರು ಯಾರು? ಆನ್ಸರ್ ಆಪ್ಷನ್ ಡಿ ಎಮ್ಮಾ ರಾಡುಕಾನು. ನೆಕ್ಸ್ಟ್, ಇತ್ತೀಚೆಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಸಿಲುಕಿಕೊಂಡ ಗಣಿ ರೋಬೋಟ್ ಹೆಸರು ಯಾವುದು? ಆನ್ಸರ್ ಆಪ್ಷನ್ ಎ ಪಟಾನಿಯಾ 2. ಇತ್ತೀಚೆಗೆ ಭಾರತ, ಫ್ರಾನ್ಸ್, ಆಸ್ಟ್ರೇಲಿಯಾ ತ್ರಿಪಕ್ಷೀಯ ವಿದೇಶಾಂಗ ಮಂತ್ರಿ ಸಂವಾದವು ಮೊದಲ ಬಾರಿಗೆ ಎಲ್ಲಿ ನಡೆಯಿತು? ಆನ್ಸರ್ ಆಪ್ಷನ್ ಬಿ ಲಂಡನ್ನಲ್ಲಿ ಮೊದಲ ಬಾರಿಗೆ ಭಾರತ, ಫ್ರಾನ್ಸ್, ಆಸ್ಟ್ರೇಲಿಯಾ ತ್ರಿಪಕ್ಷೀಯ ವಿದೇಶಾಂಗ ಮಂತ್ರಿ ಸಂವಾದವು ನಡೆಯಿತು. ಆನ್ಸರ್ ಆಪ್ಷನ್ ಬಿ ಲಂಡನ್. ನೆಕ್ಸ್ಟ್, 2021 ಭಾರತ ಯುರೋಪಿಯನ್ ಒಕ್ಕೂಟದ ನಾಯಕರ ಸಭೆಯನ್ನು ಯಾವ ದೇಶವು ಆತಿಥ್ಯ ವಹಿಸಿತ್ತು? ಆನ್ಸರ್ ಆಪ್ಷನ್ ಎ ಪೋರ್ಚುಗಲ್ ದೇಶ. ಇತ್ತೀಚೆಗೆ ತಾಲಿಬಾನ್ ಉಗ್ರರು ವಶಪಡಿಸಿಕೊಂಡ ಅಫ್ಘಾನಿಸ್ತಾನದ 2ನೇ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಆನ್ಸರ್ ಆಪ್ಷನ್ ಎ ದಹ್ಲಾ ಅಣೆಕಟ್ಟು. ಇತ್ತೀಚೆಗೆ ತಾಲಿಬಾನ್ ಉಗ್ರರು ವಶಪಡಿಸಿಕೊಂಡ ಅಫ್ಘಾನಿಸ್ತಾನದ 2ನೇ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಆನ್ಸರ್ ಆಪ್ಷನ್ ಎ ದಹ್ಲಾ ಅಣೆಕಟ್ಟು. ನೆಕ್ಸ್ಟ್, ಇತ್ತೀಚೆಗೆ ನ್ಯೂಯಾರ್ಕ್ ಸಿಟಿ ಇಂಟರ್ ನ್ಯಾಷನಲ್ ಫಿಲ್ಮ್ಸ್ ಪ್ರಶಸ್ತಿ ಭಾಜನರಾದವರು ಯಾರು? ಆನ್ಸರ್ ಆಪ್ಷನ್ ಎ ಅನುಪಮ್ ಖೇರ್ ಅವರು ನ್ಯೂಯಾರ್ಕ್ ಸಿಟಿ ಇಂಟರ್ ನ್ಯಾಷನಲ್ ಫಿಲ್ಮ್ಸ್ ಪ್ರಶಸ್ತಿಗೆ ಭಾಜನರಾದವರು. ನೆಕ್ಸ್ಟ್, ಸೊಲೊಮನ್ ದ್ವೀಪದಲ್ಲಿ ಇತ್ತೀಚೆಗೆ ಕಂಡುಬಂದ ಜಗತ್ತಿನ ಅತಿದೊಡ್ಡ ಕಪ್ಪೆ ಯಾವುದು? ಆನ್ಸರ್ ಆಪ್ಷನ್ ಎ ಗೋಲಿಯಾತ ಕಪ್ಪೆ. ಇದು ಸೊಲೊಮನ್ ದ್ವೀಪದಲ್ಲಿ ಇತ್ತೀಚೆಗೆ ಕಂಡುಬಂದ ಜಗತ್ತಿನ ಅತಿದೊಡ್ಡ ಕಪ್ಪೆ ಅನಿಸಿಕೊಂಡಿದೆ.
ನೆಕ್ಸ್ಟ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2021ರ ನೂತನ ಅಧ್ಯಕ್ಷರು ಯಾರು? ಆನ್ಸರ್ ಆಪ್ಷನ್ ಬಿ ಅಬ್ದುಲ್ಲಾ ಶಾಹೀದ್ ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2021ರ ನೂತನ ಅಧ್ಯಕ್ಷರಾಗಿದ್ದಾರೆ. ಆನ್ಸರ್ ಆಪ್ಷನ್ ಬಿ ಅಬ್ದುಲ್ಲಾ ಶಾಹೀದ್. ನೆಕ್ಸ್ಟ್, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕನಿಷ್ಠ 15% ಜಾಗತಿಕ ತೆರಿಗೆಯನ್ನು ವಿಧಿಸಿದ ಸಂಘಟನೆ ಯಾವುದು? ಆನ್ಸರ್ ಆಪ್ಷನ್ ಬಿ G7 ಸಂಘಟನೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕನಿಷ್ಠ 15% ಜಾಗತಿಕ ತೆರಿಗೆಯನ್ನು ವಿಧಿಸಿದ ಸಂಘಟನೆಯಾಗಿದೆ. ಆನ್ಸರ್ ಆಪ್ಷನ್ ಬಿ G7 ಸಂಘಟನೆ. ನೆಕ್ಸ್ಟ್, ಇತ್ತೀಚೆಗೆ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯು ಎಲ್ಲಿ ನಡೆಯಿತು? ಆನ್ಸರ್ ಆಪ್ಷನ್ ಸಿ ತಜಿಕಿಸ್ತಾನದಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ನಡೆಯಿತು. ನೆಕ್ಸ್ಟ್, ಕೆನಡಾ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕವಾದ ಮೊದಲ ಭಾರತೀಯ ಯಾರು? ಆನ್ಸರ್ ಆಪ್ಷನ್ ಬಿ ಮೊಹಮ್ಮದ್ ಜಮಾಲ್. ನೆಕ್ಸ್ಟ್, ಇತ್ತೀಚೆಗೆ ಮ್ಯಾನ್ಮಾರ್ನ ಮಿಲಿಟರಿ ಪೋಸ್ಟ್ ವಶಪಡಿಸಿಕೊಂಡ ಬಂಡಾಯ ಗುಂಪು ಯಾವುದು? ಆನ್ಸರ್ ಆಪ್ಷನ್ ಸಿ ಕರೆನ್ ರೆಬೆಲ್ಸ್. ಈ ಒಂದು ಬಂಡಾಯ ಗುಂಪು ಇತ್ತೀಚೆಗೆ ಮ್ಯಾನ್ಮಾರ್ನ ಮಿಲಿಟರಿ ಪೋಸ್ಟ್ ಅನ್ನು ವಶಪಡಿಸಿಕೊಂಡ ಬಂಡಾಯ ಗುಂಪಾಗಿದೆ. ಆನ್ಸರ್ ಆಪ್ಷನ್ ಸಿ ಕರೆನ್ ರೆಬೆಲ್ಸ್. ಇತ್ತೀಚೆಗೆ ಯಾವ ದೇಶ ಪ್ರಾಣಿಗಳಿಗಾಗಿ ಮೊದಲ ಬ್ಯಾಚ್ ಕೋವಿಡ್-19 ಲಸಿಕೆಯನ್ನು ತಯಾರಿಸಿದೆ? ಆನ್ಸರ್ ಆಪ್ಷನ್ ಎ ರಷ್ಯಾ ದೇಶವು ಇತ್ತೀಚೆಗೆ ಪ್ರಾಣಿಗಳಿಗಾಗಿ ಮೊದಲ ಬ್ಯಾಚ್ ಕೋವಿಡ್-19 ಲಸಿಕೆಯನ್ನು ತಯಾರಿಸಿತು. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶದಲ್ಲಿ ಮೊದಲ ಗರ್ಭಿಣಿ ಮಮ್ಮಿಯನ್ನು ಕಂಡುಹಿಡಿಯಲಾಗಿದೆ? ಆನ್ಸರ್ ಆಪ್ಷನ್ ಸಿ ಪೋಲ್ಯಾಂಡ್. ಇತ್ತೀಚೆಗೆ 13ನೇ ಆವೃತ್ತಿಯ ಬ್ರಿಕ್ಸ್ 2021ನೇ ಹಣಕಾಸು ಮಂತ್ರಿಗಳ ಸಭೆಯನ್ನು ಯಾವ ದೇಶ ಆತಿಥ್ಯ ವಹಿಸಿದರು? ಆನ್ಸರ್ ಆಪ್ಷನ್ ಎ ಭಾರತ ದೇಶ 13ನೇ ಆವೃತ್ತಿಯ ಬ್ರಿಕ್ಸ್ 2021 ಹಣಕಾಸು ಮಂತ್ರಿಗಳ ಸಭೆಯನ್ನು ಆತಿಥ್ಯ ವಹಿಸಿರುವ ದೇಶ ಭಾರತ ದೇಶ. ಮಾಯಿ ಡಾಲ್ಫಿನ್ಗಳು ಪ್ರಪಂಚದ ಯಾವ ದೇಶದಲ್ಲಿ ಮಾತ್ರ ಕಂಡುಬರುತ್ತದೆ? ಆನ್ಸರ್ ಆಪ್ಷನ್ ಡಿ ನ್ಯೂಜಿಲೆಂಡ್ ದೇಶದಲ್ಲಿ ಮಾತ್ರ ಮಾಯಿ ಡಾಲ್ಫಿನ್ಗಳು ಕಂಡುಬರುತ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶವು ಟ್ರಾಕೋಮಾವನ್ನು ನಿರ್ಮೂಲನೆ ಮಾಡಿದ 2ನೇ ಆಫ್ರಿಕನ್ ರಾಷ್ಟ್ರ ಯಾವುದು? ಆನ್ಸರ್ ಆಪ್ಷನ್ ಎ ಗ್ಯಾಂಬಿಯಾ. ನೆಕ್ಸ್ಟ್, ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿಸಲಾಯಿತು? ಆನ್ಸರ್ ಆಪ್ಷನ್ ಬಿ ಅಬುಧಾಬಿಯಲ್ಲಿ ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸಲಾಯಿತು. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶದ ಸುತ್ತೋಲೆ ಆರ್ಥಿಕತೆ ಹ್ಯಾಕಥಾನ್ ಅನ್ನು ಉದ್ದೇಶಿಸಿ ಮಾತನಾಡುತ್ತಾರೆ? ಆನ್ಸರ್ ಆಪ್ಷನ್ ಎ ಆಸ್ಟ್ರೇಲಿಯಾ ದೇಶ. 2021ರ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮಾವೇಶ ನಡೆದ ಸ್ಥಳ ಯಾವುದು? ಆನ್ಸರ್ ಆಪ್ಷನ್ ಎ ಗ್ಲಾಸ್ಗೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು